ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿ ಪ್ರಾಪರ್ಟೀಸ್. ನಾನು ನಾಗರಾಜ್ ಮಾತಾಡ್ತಾ ಇದ್ದೀನಿ. ನಾನು ನಿಮ್ಮೊಂದು ಹೊಸ ಬಿಲ್ಡಿಂಗ್ ತೋರಿಸ್ತಾ ಹೋಗ್ತೀನಿ ಇವತ್ತು. ಇದು ಬಂದ್ಬಿಟ್ಟು ನಿಮಗೆ ಲಕ್ಷ್ಮೀಪುರದಿಂದ ಟುವರ್ಡ್ಸು ಅಬ್ಬಿಗೆರೆ ಹೋಗುವಂಥ ಮೇನ್ ರೋಡ್ ಬರುವಂಥ ಪ್ರಾಪರ್ಟಿ ಇದಾಗಿದೆ. ಸೊ ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಡ್ಬೋದು ನೀವು. ಇದು ಬಂದು ನಿಮಗೆ 30ಗೆ 35 ಅಂದರೆ 1050 ಅಡಿ ಲೆಕ್ಕದಲ್ಲಿ ಬರುತ್ತೆ. ಟೋಟಲಿ ರೋಡ್ ಬಂದ್ಬಿಟ್ಟು 30 ಇದೆ, ಇನ್ಸೈಡ್ ಬಂದ್ಬಿಟ್ಟು 35 ಇದೆ. ಸೊ 1050 ಸ್ಕ್ವೇರ್ ಫೀಟ್ ಬರುತ್ತೆ. ಮತ್ತು ಇದು ಬಂದ್ಬಿಟ್ಟು ಗ್ರೌಂಡು ಫಸ್ಟು ಸೆಕೆಂಡು ಮೇಲೆ ಒಂದು ಟೋಟಲಿ G+3 ಫ್ಲೋರ್ಸ್ ಇರುವಂಥದ್ದು. ಇನ್ನೂ ನೋಡ್ತಾ ಇದ್ದೀರಾ ಹೊಸದಾಗಿರುತ್ತೆ ಲೇಔಟ್ ಇದಾಗಿದೆ. ಸೊ ರೋಡ್ ಕೂಡ ಈವನ್ 28 ಫೀಟ್ 30 ಫೀಟ್ ತನಕ ರೋಡು ಬರುತ್ತೆ. ಹೊಸ ಲೇಔಟು ಇಲ್ಲ ಇರುವಂಥದ್ದೆಲ್ಲ ಹೊಸ ಬಿಲ್ಡಿಂಗ್ಸೇ ಇಲ್ಲಿರುವಂಥದ್ದು. ತುಂಬ ಚೆನ್ನಾಗಿ ಕನ್ಸ್ಟ್ರಕ್ಟ್ ಕೂಡ ಮಾಡಿದ್ದಾರೆ. ಸೊ ಮೇಜರಾಗಿ ಈ ಪ್ರಾಪರ್ಟಿ ಬಂದ್ಬಿಟ್ಟು ಎರಡು ಕಡೆ ರೋಡ್ ಇದೆ, ಅಂದರೆ ವೆಸ್ಟ್ ಸೈಡು ರೋಡು ಮತ್ತು ಈಸ್ಟು ಎರಡು ಕಡೆ ರೋಡು ಕಾರ್ನರ್ ಪ್ಲಾಟ್ ಇದಾಗಿದೆ. ನೀವು ನೋಡ್ತಾ ಇದ್ದೀರಾ ಕಾರ್ನರ್ ಕಂಪ್ಲೀಟಾಗಿ SU2 ಕಾರ್ಸ್ ಹಾಕ್ಕೊಂಡು 4 ಗಾಡಿಗಳು ಹಾಕ್ಕೋಬೋದು. ಸೊ ಟೋಟಲ್ ಇದು ಬಂದ್ಬಿಟ್ಟು ನಿಮಗೆ ಟೋಟಲ್ 11 ಪಿಲ್ಲರ್ಸ್ ಹಾಕಿ ಕಟ್ಟಿರುವಂಥ ಮನೆ ಇದಾಗಿದೆ. ಟೋಟಲಿ ನಾನು ಹೇಳಿದಾಗೆ ಫ್ರಂಟು ಮತ್ತು ಬ್ಯಾಕ್ ಎರಡು ಕಡೆ ನೀವು ಈ ಕಡೆ ಕೂಡ ಬೇಕಾದ್ರೆ ನೀವು ಗೇಟ್ ಮಾಡಿಕೊಂಡು ಸೊ ಒಂದು ಕಡೆ ಎಕ್ಸಿಟ್ ಒಂದು ಕಡೆ ಎಂಟ್ರಿ ಥರ ಕೂಡ ಮಾಡ್ಕೋಬೋದು. ಸೊ ಈ ಪ್ರಾಪರ್ಟಿ ನೀವು ನೋಡ್ತಾ ಇದ್ದೀರಾ. ಸೊ ಬೋತ್ ದ ಸೈಡ್ಸ್ ರೋಡ್ ಇದೆ. ಸೊ ಇದು ನಿಮಗೆ BBMPಯಿಂದ ಸ್ಯಾನಿಟ್ರಿ ಮತ್ತು BBMP ವಾಟರ್ BBMP ವಾಟರ್ಗೆಲ್ಲ ಈಗ ಕನೆಕ್ಷನ್ ಕೊಡ್ತಾ ಇರೋದ್ರಿಂದ ಸೊ ವರ್ಕ್ ನಡೀತಾ ಇರೋದ್ರಿಂದ ನಿಮಗೆ ಈ ಥರ ರೋಡ್ ಇದೆ ಥರಾಗಿದೆ. ಸೊ ಶಾರ್ಟ್ಲಿ ಈ ಒಂದು ತಾರ್ ರೋಡ್ ಕೂಡ ಈ ಕಡೆ ಬರುತ್ತೆ. ಬನ್ನಿ, ಗ್ರೌಂಡ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಬೆಡ್ರೂಮ್ ಮಾಡಿದ್ದಾರೆ. ಸಿಂಗಲ್ ಬೆಡ್ರೂಮ್ ಮಾಡಿ ಕಟ್ಟಿರೋಂಥದ್ದು. ಇದು ಬಂದ್ಬಿಟ್ಟು ನಿಮಗೆ ಗ್ಯಾಸ್ ಕನೆಕ್ಷನ್ ಇದಾಗಿದೆ. ಫುಲ್ ಗ್ರಿಲ್ಲ ಗ್ರಿಲ್ಲೆಲ್ಲ ಮಾಡಿಕೊಡ್ತಾರೆ. ಬೋರ್ವೆಲ್ ಇದೆ. ಬೋರ್ವೆಲ್ ಇದ್ದು ನಿಮಗೆ 800 ಫೀಟ್ಗೆ ಟೋಟಲ್ ಬೋರ್ವೆಲ್ ಹೋಗಿರುತ್ತದು. ಅದರಲ್ಲಿ 670ಗೇನು ನಿಮಗೆ ಮೋಟ್ರಲ್ಲಿ ಬಿಟ್ಟಿದ್ದಾರೆ. ಒಳ್ಳೆ ಸಿಹಿ ನೀರು ಬರ್ತದೆ, ತುಂಬ ನೀರಿಗೇನು ಪ್ರಾಬ್ಲಮ್ ಇಲ್ಲ. ನಿಮಗೆ ಗ್ರೌಂಡ್ ಫ್ಲೋರ್ ತೋರಿಸ್ತಾ ಹೋಗ್ತೀನಿ. ಸಿಂಗಲ್ ಬೆಡ್ರೂಮ್ ಮಾತ್ರ ಇರುವಂಥದ್ದು. ಫ್ಲೋರಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟರೆ. ಆ್ಯಂಟಿಸ್ಕಿಟ್ ಟೈಲ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಟಾಯ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಇವು ಕೂಡ ಫ್ಲೋರಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಆಚೆ ಕಡೆ ಪಾರ್ಕಿಂಗ್ ಟೈಲ್ಸು ಚೆನ್ನಾಗಿದೆ. ಕ್ಲಾಡ್ ಗ್ರಾನೈಟ್ ಕೊಟ್ಟಿದ್ದು ವುಡ್ ವರ್ಕ್ ಎಲ್ಲ ಮುಗಿಸ್ಕೊಟ್ಟವ್ರೆ. ಸಿಂಗಲ್ ಬೆಡ್ರೂಮ್ ಇದಾಗಿದೆ. ಸಿಂಗಲ್ ಬೆಡ್ರೂಮ್ ಹೌಸ್ ಇದೆ. ಸೊ ಈವನ್ ರೆಂಟಲ್ಸ್ ಕೂಡ ಈ ಕಡೆ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ 10,000 to 12,000 ರುಪೀಸ್ ತನಕ ನಿಮಗೆ ಸಿಂಗಲ್ ಬೆಡ್ರೂಮ್ಗೆ ರೆಂಟ್ ಬರುತ್ತೆ. ಕಿಚನ್ ಇದಾಗಿದೆ. ವಾರ್ಡ್ರೋಬ್ಸ್ ಎಲ್ಲ ಮುಗಿಸ್ಕೊಟ್ಟವ್ರೆ. ಎಲ್ಲ ರೆಡಿ ಇದೆ. ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈವನ್ ವುಡ್ ವರ್ಕ್ ಆಗ್ಬೋದು, ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ಆಗ್ಬೋದು. ಇದಕ್ಕೆಲ್ಲ ನಿಮಗೆ ಸೊ ಕೋರ್ಮಂಡಲ್ ಕಿಂಗು ಮತ್ತು ಕೋರ್ಮಂಡಲ್ ಕಿಂಗ್ ಸಿಮೆಂಟ್ ಯೂಸ್ ಮಾಡಿದ್ದಾರೆ. ಹಾಲೋ ಬ್ರಿಕ್ಸ್, ಹೈಡ್ರಾಲಿಕ್ ಹಾಲೋ ಬ್ರಿಕ್ಸ್ ಯೂಸ್ ಮಾಡಿರೋಂಥದ್ದು. ಇದು ದೇವ್ರ ಮನೆ ಆಗಿದೆ. ಮೈನ್ ಡೋರ್ಸ್ ಬಂದ್ಬಿಟ್ಟು ಟೀಕ್ ಬರ್ತವೆ. ಇನ್ಸೈಡ್ ಎಲ್ಲ ನಿಮಗೆ ಪ್ಲಸ್ ಡೋರ್ಸ್ ಬರ್ತವೆ. ನೀವು ಫಿಸಿಕಲಿ ಚೆಕ್ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ. ಆ್ಯಕ್ಚುಲಿ ನೀವು ಕ್ವಾಲಿಟಿ ಆಫ್ ಕನ್ಸ್ಟ್ರಕ್ಷನ್ ನೀವು ನೋಡ್ಬೇಕಾದ್ರೆ ಫಿಸಿಕಲಿ ಬಂದು ವಿಸಿಟ್ ಮಾಡಬೇಕಾಗುತ್ತೆ. ವಿಸಿಟ್ ಮಾಡೋಕ್ಕೆ ನಿಮಗೆ ಮೇಲೆ ಬರ್ತಾರಂಥ ನಂಬರ್ಗೆ ನೀವು ಡಯಲ್ ಮಾಡ್ಕೊಂಡು ಬರ್ಬೋದು. ಎನಿ ಟೈಮ್ ಬಂದರೂ ಕೂಡ ನಾನು ಪ್ರಾಪರ್ಟಿ ತೋರ್ಸೋಕ್ಕೆ ರೆಡಿ ಇರ್ತೀನಿ. ಸೊ ಇದು ಬಂದ್ಬಿಟ್ಟು ರೆಸ್ಟ್ ರೂಮ್ ಇದೆ. 5/8ಗೆ ನಿಮ್ಗೆ ರೆಸ್ಟ್ ರೂಮ್ ಇರೋಂಥದ್ದು ತುಂಬ ಚೆನ್ನಾಗಿದೆ. ಸೊ ಇನ್ಸೈಡ್ ಮೆಟೀರಿಯಲ್ಸ್ ಬಂದ್ಬಿಟ್ಟು ನಿಮಗೆ ಸೊ ಜಾಗ್ವಾರು ಪ್ಯಾರಿವೇರು ಫಿಟ್ಟಿಂಗ್ಸ್ ಎಲ್ಲ ಮಾಡಿಕೊಡ್ತಾರೆ. ಫ್ರಂಟಲ್ಲಿ ನೋಡ್ತಾ ಇದ್ದಾರೆ ನೀವು 16 mm MS ಇರೋವಂಥದ್ದು. ಇದು ಬಂದ್ಬಿಟ್ಟು ಫಸ್ಟ್ ಫ್ಲೋರು ಓನರ್ ಇರುವಂಥದ್ದು ಇದಾಗಿದೆ. ಈ ಓನರ್ ಇರುವಂಥ ಫ್ಲೋರ್ ಬಂದ್ಬಿಟ್ಟು 2 BHK ಆಗಿದೆ. ಇಲ್ಲಿ ಫ್ರಂಟಿಗೆ ಬಂದ್ಬಿಟ್ಟು ನಿಮಗೆ ಗ್ಲಾಸ್ SS ಗ್ಲಾಸ್ ಬರುತ್ತೆ. SS ರೈಲಿಂಗ್ಸ್ ಗ್ಲಾಸ್ ಬರುತ್ತೆ. ಇದು ಟೀಕ್ ವುಡ್ಡು ಡೋರ್ ನೋಡ್ತಾ ಇರ್ತಾವೆ. ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ಈ ಒಂದು ಡಿಸೈನ್ ತುಂಬ ಚೆನ್ನಾಗಿದೆ. ವಾಸ್ಕಲ್ಲು ಅಷ್ಟೇ ತುಂಬ ಚೆನ್ನಾಗಿದೆ. 6 inches 4/6 ಇದೆ. ಸೊ ಇದು ಬಂದ್ಬಿಟ್ಟು ನಿಮಗೆ 2 ಬೆಡ್ರೂಮ್ ಇರುವಂಥದ್ದು. 2 ಬೆಡ್ರೂಮಲ್ಲಿ ನಿಮಗೆ ಫುಲ್ ಫರ್ನಿಶ್ಡ್ ಇದೆ. TV ಯೂನಿಟ್ ಇದಾಗಿದೆ. ಫಸ್ಟ್ ಫ್ಲೋರಲ್ಲಿ TV ಯೂನಿಟ್ಟು ಓನರ್ ಇರಲಿಕ್ಕೆ ಅಂತ ಮಾಡಿರೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಹಾಲ್ ಬರುತ್ತೆ. ಇದು ಬಂದ್ಬಿಟ್ಟು ಡೈನಿಂಗ್ ಹಾಲ್ ಇದೆ. ಹಾಲು ಡೈನಿಂಗ್ ಹಾಲು ಎರಡು ಸಪ್ರೇಟ್ ಇದೆ. ಸೊ ಇದು ಬಂದ್ಬಿಟ್ಟು ಕಿಚನ್ ಇದೆ. ಓಪನ್ ಕಿಚನ್ ಥರ ಫುಲ್ ಸ್ಪೇಷಿಯಸ್ ಆಗಿದೆ. ಇದಕ್ಕೆ ಅಟ್ಯಾಚ್ ಆಗಿ ನಿಮಗೆ ಯುಟಿಲಿಟಿ ಕೂಡ ಇದೆ. ಸೊ ಇಲ್ಲ ಅಷ್ಟೇ ನಿಮಗೆ ಆ್ಯಸ್ ಪರ್ ವಾಸ್ತು ಪ್ರಕರಣ ಮಾಡಿರುವಂಥದ್ದು ಇದಾಗಿದೆ. ಇವನ್ ವುಡ್ ವರ್ಕ್ ಅಷ್ಟೇ ಯಾವುದೇ ರೀತಿ ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗಿದ್ದೀರಾ. ಎಲ್ಲ ಸಾಫ್ಟ್ ಮೆಟೀರಿಯಲ್ ಹಾಕಿ ಮಾಡಿರೋದೆ. ಸಾಫ್ಟ್ ಕ್ಲೋಸಿಂಗ್ ಇರುವಂಥದ್ದು.
ನೀವು ನೋಡ್ತಾ ಇದ್ದೀರಾ. ನೀವು ವಿಡಿಯೋದಲ್ಲಿ ಎಷ್ಟೇ ನೋಡಿದ್ರು ಕೂಡ ನಿಮಗೆ ಇದು ಬರಲ್ಲ. ನೀವು ಫಿಸಿಕಲಿ ಬಂದು ಒಂದು ಪ್ರಾಪರ್ಟಿ ವಿಸಿಟ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಬರುವಂಥದ್ದು. ಇದು ಬಂದ್ಬಿಟ್ಟು ಯುಟಿಲಿಟಿ ಕೊಟ್ಟಿರೋಂಥದ್ದು. ಯುಟಿಲಿಟಿಯಲ್ಲಿ ನೀವು ಯಾವ ಥರ ನೀವು ಬೇಕಾದ್ರೆ ವಾಷಿಂಗ್ ಮಿಷಿನು ಇಲ್ಲಾಂತಂದ್ರೆ ನೀವು ಎಕ್ಸ್ಟ್ರಾ ಏನಾದರೂ ಸ್ಪೇಸ್ ಇದ್ದರೆ ಯೂಸ್ ಮಾಡ್ಕೊಳ್ಳೋಕ್ಕೆ. ಇದು ಡೈನಿಂಗ್ ಹಾಲ್ಗೆ. ಹಾಗೆ ನೋಡೋದಾದರೆ ಇದರಲ್ಲಿ ಫಸ್ಟ್ ರೂಮ್ ನೋಡೋಣ. ಇದು ಬಂದ್ಬಿಟ್ಟು ನಿಮಗೆ 12x15 ಬರುತ್ತೆ. ಸೊ ಮಾಸ್ಟರ್ ಬೆಡ್ರೂಮ್ ಇದಾಗಿದೆ. ಸೊ ಮಾಸ್ಟರ್ ಬೆಡ್ರೂಮ್ ಕೂಡ ತುಂಬ ಸ್ಪೇಷಿಯಸ್ ಆಗಿರುವಂಥದ್ದು. ನೋಡ್ತಾ ಇದ್ರೆ ತಾವು ಇವನ್ ವುಡ್ ವರ್ಕ್ ಕೂಡ ತುಂಬ ರಿಚ್ ಆಗಿ ಕಾಣಿಸ್ತಾ ಇದೆ. ಸೊ ಇದಕ್ಕೆ ಅಟ್ಯಾಚ್ ಟಾಯ್ಲೆಟ್ ಇರೋದ್ರಿಂದ ಇದು ಬಂದ್ಬಿಟ್ಟು 6x8 ಬರುತ್ತದೆ ಟೋಟಲ್ ರೆಸ್ಟ್ ರೂಮ್. ಸೊ ಇದು ಅಟ್ಯಾಚ್ಡ್ ಇದೆ. ಇದಕ್ಕೆಲ್ಲ ನಿಮಗೆಲ್ಲ ನೀವು ನೋಡ್ತಾ ಇದ್ದೀರಾ. ಫಿಟ್ಟಿಂಗ್ಸ್ ಮಾತ್ರ ಪೆಂಡಿಂಗ್ ಇದೆ. ಈ ಫಿಟ್ಟಿಂಗ್ಸ್ ಕೂಡ ನಿಮಗೆ ಒನ್ಸ್ ಫೈನಲ್ ಆದ ತಕ್ಷಣ ಮಾಡಿಕೊಡ್ತಾರೆ. ಸೊ ಇದಕ್ಕೆ ನಿಮಗೆ ಫಿಟ್ಟಿಂಗ್ಸ್ನ ಹೇಳಿದಾಗೆ ಜಾಗ್ವಾರು ಮತ್ತು ಪ್ಯಾರಿವೇರ್ ಎರಡರಲ್ಲೊಂದು ಮಾಡಿಕೊಡ್ತಾರೆ. ಸೊ ಈಗ ನೋಡೋಣ ನಾವು ಎರಡನೇ ಬೆಡ್ರೂಮ್ ಬಂದ್ಬಿಟ್ಟು ಇದು ನಿಮಗೆ 10x12 ಬರುತ್ತದೆ. ಸೊ ಇದು ಕೂಡ ನಿಮಗೆ ಸ್ಪೇಷಿಯಸ್ ಆಗಿದೆ. ಎರಡೂ ಕಡೆ ನಿಮಗೆ ರೋಡ್ ಇರೋದ್ರಿಂದ ನಿಮಗೆ ವೆಂಟಿಲೇಷನ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ತುಂಬ ಈವನ್ ಡೇ ಟೈಮ್ ಕೂಡ ಲೈಟ್ ಹಾಕುವಂಥ ಅವಶ್ಯಕತೆನೇ ಬರಲ್ಲ. ಇದಕ್ಕೆ ಗಾಳಿ ಬೆಳಕಂತೂ ತುಂಬ ಚೆನ್ನಾಗಿ ಬರ್ತದೆ. ಸೊ ಕಾರ್ನರ್ ಪ್ರಾಪರ್ಟಿ ಪ್ರೀಮಿಯಂ ಪ್ಲಾಟ್ಸ್ ಈ ಥರ ಸಿಗೋದು ತುಂಬ ರೇರ್. ಆ್ಯಕ್ಚುಲಿ ಫ್ರಂಟ್ ಟು ಬ್ಯಾಕ್ ಕೂಡ ನಿಮಗೆ ರೋಡ್ ಸಿಗುವಂಥದ್ದು ತುಂಬ ರೇರ್ ಆಗಿದೆ. ಸೊ ಅಗೈನ್ ಇದು ಬಂದ್ಬಿಟ್ಟು ನಿಮಗೆ ಫ್ರಂಟಿಗೆ ದೇವ್ರ ಮನೆಯೆಲ್ಲ ಮಾಡಿದ್ದಾರೆ. ಇದು ಕಾಮನ್ ಟಾಯ್ಲೆಟ್ ಆಗಿದೆ. ಇದು ಹಾಗೆ ನಿಮಗೆ ವಿಡ್ತಲ್ಲಿ ಯಾವುದೇ ರೀತಿ ಚೇಂಜಸ್ ಇಲ್ಲ. 6x8 ಬರ್ತದೆ ಕಾಮನ್ ಟಾಯ್ಲೆಟ್ ಕೂಡ. ಇದು ನೀವು ಸ್ಟ್ರೈಟ್ ಕಾಣಿಸ್ತದೆ. ಇದು ನಿಮಗೆ ನೋಡಿ, ಇದು ಬಂದ್ಬಿಟ್ಟು ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿ ಡಿಸೈನಾಗಿ ಮಾಡಿದ್ದಾರೆ. ತುಂಬ ಸ್ಪೇಷಿಯಸ್ ಆಗಿದೆ. ಆರಾಮ್ಸೆ ಒಬ್ಬರು ಕೂತ್ಕೊಂಡು ಪೂಜೆ ಮಾಡುವಂಥ ಇದಾಗಿದೆ. ಇದು ಕೂಡ ಟೀ ಕುಡ್ ಎಲ್ಲ ಮಾಡಿರೋದು. ಈಗಿನ ಪಾಲಿಶ್ ಪೆಂಡಿಂಗ್ ಇದೆ, ಮಾಡ್ತಾಯಿದ್ದಾರೆ. ಸೊ ಇದ್ರ ಮೇಲೆ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಬೆಡ್ರೂಮ್ 2 ಯೂನಿಟ್ಸ್ ಇದೆ. ಸೊ ಕಂಪ್ಲೀಟಾಗಿ ರೆಂಟಲ್ ಪರ್ಪಸ್. ಇದು ಓನರ್ ಇದ್ಕೊಂಡು ಮಿಕ್ಕಿದ ಎರಡು ರೆಂಟಲ್ ಪರ್ಪಸಾಗಿ ಕೊಟ್ಕೋಬೋದು, ಕೆಳಗಡೆ ಮತ್ತು ಮೇಲೆ. ಸೇಮ್ ಆ್ಯಸ್ ಇಟ್ ಈಸ್. ಇದು ಕೂಡ ಸಿಂಗಲ್ ಬೆಡ್ರೂಮು. ಫ್ಲೋರಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಂದಕ್ಕೊಂದು ಥರ ಮಾಡಿದ್ದಾರೆ. ಇವನ್ ವುಡ್ ವರ್ಕ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಂಡಿದ್ದಾರೆ. ರಿಚ್ಚಾಗಿ ಸಿಂಪಲ್ಲಾಗಿ ಮಾಡಿಟ್ಟಿದ್ದಾರೆ. ಇವನ್ ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಇದು ಕೂಡ ಸಿಂಗಲ್ಲು 1 ಬೆಡ್ರೂಮ್ 1 BHK. ಇದು ಕಿಚನ್ ಆಗಿದೆ. ಇದು ಬಂದ್ಬಿಟ್ಟು ನಿಮಗೆ ದೇವ್ರ ಮನೆ ಎಲ್ಲ ವುಡ್ ವರ್ಕಲ್ಲೇ, ದೇವ್ರ ಮನೆ ಎಲ್ಲ ವುಡ್ ವರ್ಕಲ್ಲೇ ಮಾಡಿಬಿಟ್ಟವ್ರೆ. ಸ್ಪೇಷಿಯಸ್ ಆಗಿ ಮಾಡಿಟ್ಟಿದ್ದಾರೆ. ದೇವ್ರ ಮನೆ ಕೂಡ ತುಂಬ ಚೆನ್ನಾಗಿದೆ. ಸ್ಟೋರ್ ಮಾಡ್ಕೊಳ್ಳೋಕ್ಕಂತೂ ಯಾವ ರೀತಿ ಸಮಸ್ಯೆ ಇಲ್ಲ. ಚೆನ್ನಾಗಿ ಮಾಡಿಟ್ಟಿದ್ದಾರೆ. ವುಡ್ ವರ್ಕಲ್ಲೇ ಮಾಡಿಟ್ಟಿದ್ದಾರೆ ಸ್ಟೋರೇಜ್ಗೆ. ದಯವಿಟ್ಟು ಪ್ರಾಪರ್ಟಿ ನೋಡೋಕ್ಕೆ ಮೇಲ್ಗಡೆ ಬರ್ತಂಥ ನಂಬರ್ಗೆ ಕಾಲ್ ಮಾಡಿ ಬರೋದು ತಿಳಿಸಿ. ನಾನು ಖಂಡಿತವಾಗಿ ಫ್ರೀ ಮಾಡಿಕೊಂಡು ನಿಮಗೆ ಪ್ರಾಪರ್ಟಿನ ತೋರಿಸ್ತಾ ಹೋಗ್ತೀನಿ. ಇದ್ರ ಜೊತೆಗೆ ಇನ್ನೂ ಬೇರೆ ಪ್ರಾಪರ್ಟೀಸ್ ಕೂಡ ಇರುತ್ತೆ, ಅವು ಕೂಡ ತೋರಿಸ್ತಾ ಹೋಗ್ತೀನಿ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ. ಲೊಕೇಶನು, ನನ್ನ ಫೋನ್ ನಂಬರು, ವಿಸಿಟ್ ಬರೋದು ಟೈಮಿಂಗ್ಸು. ಸೊ ಕಾಲ್ ಮಾಡಿ. ಲೊಕೇಶನ್ ಹೇಳಿದಾಗೆ ನಿಮಗೆ ಸಂಭ್ರಮ್ ಕಾಲೇಜು, ಅಬ್ಬಿಗೆರೆ, ಜಾಲಹಳ್ಳಿ ಈ ಕಡೆಗೆಲ್ಲ ನಿಯರ್ ಆಗುತ್ತೆ. ಸೊ ಮಿಡ್ಲ್ಗೆ ಆ್ಯಕ್ಚುಲಿ ಇದು ಬಂದ್ಬಿಟ್ಟು ನಿಮಗೆ ಸಂಭ್ರಮ್ ಕಾಲೇಜಿಂದ ಟುವರ್ಡ್ಸು ಅಬ್ಬಿಗೆರೆ ಹೋಗ್ತಾ ಮೈನ್ ರೋಡಲ್ಲಿ ಲಕ್ಷ್ಮೀಪುರ ಬಿಟ್ಟ ನಂತರ ಸಿಗುತ್ತೆ. ಇದು ಪಕ್ಕದಲ್ಲಿ BD ಲೇಔಟ್ ಆಗ್ತಿರೋದು. ದೊಡ್ಡದಾಗಿ ಒಂದು ಆಲ್ಮೋಸ್ಟ್ 60,000 ಪ್ಲಾಟ್ಸ್ ಮಾಡ್ತಾ ಇರೋದು BD. ಅದು ಶಿವರಾಮ್ ಕಾರಂತ್ ಲೇಔಟ್ಗೆ ವೆರಿ ಕ್ಲೋಸರ್ ಆಗಿದೆ. ಸೊ ನೋಡ್ಬೋದು ತಾವು. ಅದು ಕೂಡ ತೋರಿಸ್ತಾ ಹೋಗ್ತೀನಿ ಮೇಲೆ. ಇದು ಇನ್ನೊಂದು ಬೆಡ್ರೂಮ್ ಆಗಿದೆ, ಇನ್ನೊಂದು ಯೂನಿಟ್ಟು. ಸೇಮ್ ಆ್ಯಸ್ ಇಟ್ ಈಸ್. ಏನು ಸಿಂಗಲ್ ಬೆಡ್ರೂಮ್ ಆದ್ದರಿಂದ 2 ಯೂನಿಟ್ ಇದೆ. ಎರಡು ಸೇಮ್ ಆ್ಯಸ್ ಇಟ್ ಈಸ್ ಇದೆ, ಏನೂ ಚೇಂಜಸ್ ಇಲ್ಲ.
ಈ ಕೆಲ ಗ್ಯಾಸ್ ಕನೆಕ್ಷನ್ಸ್ ಎಲ್ಲ ಕೆಳಗಡೆ ಇರೋದ್ರಿಂದ ಮೇಲೆ ಸಿಲಿಂಡರ್ ತರೋ ಅವಶ್ಯಕತೆ ಇಲ್ಲ. ಈಗ ಆ್ಯಕ್ಚುಲಿ ಯಾರು ಆ ಥರ ಮಾಡಲ್ಲ, ಎಲ್ಲ ಕೆಳಗಡೆ ಇಡ್ತಾರೆ. ರೆಸ್ಟ್ ರೂಮ್ ಇದೆ, ಹಾಗೆ 1 ಬೆಡ್ರೂಮ್. ಗ್ರೌಂಡ್ ಫ್ಲೋರ್ ಒಂದು ಬೆಡ್ರೂಮು ರೆಂಟ್ ಕೊಡ್ಬೋದು. ಫಸ್ಟ್ ಫ್ಲೋರ್ ಓನರ್ ಇರೋದು. ಸೆಕೆಂಡ್ ಫ್ಲೋರ್ ಬಂದ್ಬಿಟ್ಟು ನಿಮಗೆ 2 ಯೂನಿಟ್ಸ್, ಸಿಂಗಲ್ ಬೆಡ್ರೂಮ್ 2 ಯೂನಿಟ್ಸ್ ಇದೆ. ಇದ್ರ ಮೇಲೆ ಬಂದ್ಬಿಟ್ಟು 1 ಯೂನಿಟ್ ಇದೆ, ಟೆರೇಸು 1 ಯೂನಿಟ್ ಇದೆ. ಅದ್ರ ಮೇಲೆ ಬಂದ್ಬಿಟ್ಟು ಟ್ಯಾಂಕ್ ಇರೋಂಥದ್ದು. ರೆಸ್ಟ್ ರೂಮ್ ಇದಾಗಿದೆ. ಫ್ರಂಟಿಗೆ ಹೇಳಿದಾಗ ಎಲಿವೇಷನ್ಗೋಸ್ಕರ ಇಲ್ಲಿ ನಿಮಗೆ SS ಬಂದು ಗ್ಲಾಸ್ ಬರುತ್ತೆ, ಡಿಫ್ರೆಂಟ್ ಗ್ಲಾಸ್ ಬರುತ್ತೆ. ಇದು 3rd ಫ್ಲೋರ್ ಅಂತಲೇ ಹೇಳ್ಬೋದು. ಸೊ ಹಾಫ್ ಆಫ್ ಇದೆ ನಿಮಗೆ ಇದು ಬಂದ್ಬಿಟ್ಟು ನಿಮಗೆ 1 ಬೆಡ್ರೂಮ್ ಇದೆ. ಸೊ ರಿಮೈನಿಂಗ್ ಆಫ್ ಟೆರೆಸ್ ಇದೆ. ಟೆರೆಸಲ್ಲಿ ನೀವು ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೇಮ್ ಎಲ್ಲ ಯೂನಿಟ್ಸು, ಸಿಂಗಲ್ ಬೆಡ್ರೂಮ್ ಯೂನಿಟ್ಸು ಇದೇ ಥರನೇ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಇದು ಬಂದ್ಬಿಟ್ಟು ಕಿಚನ್. ಇದು TV ಯೂನಿಟು, ಸಿಂಗಲ್ ಬೆಡ್ರೂಮ್. ಆ ಕಡೆ ಕಾಮನ್ ಟಾಯ್ಲೆಟ್. ಎಲ್ಲ ಗ್ಲಾಸ್ ಬರುತ್ತೆ. ಇನ್ನು ಫಿಟ್ಟಿಂಗ್ ಸ್ವಲ್ಪ ಕೆಲಸ ಇದೆ, 50 ಡೇಸ್ ಕೆಲಸ ಇದೆ. ಸೊ ಇನ್ ಕೇಸ್ ಎಲ್ಲ ಫೈನಲ್ ಆಯ್ತು ಅಂದರೆ 15 ಡೇಸ್ ಟು 1 ಮಂತಲ್ಲಿ ಕೆಲಸ ಮಾಡಿ ಮುಗಿಡ್ತಾರೆ. ಇನ್ನೂ ಒಂದು 2 ಕೋಟ್ ಪೇಂಟಿಂಗ್ ಇದೆ. ಆಚೆ ಕಡೆ ಪೇಂಟಿಂಗ್ ಇದೆ. ಇನ್ಸೈಡ್ ಒಂದು ಸೈಡ್ ಪೇಂಟಿಂಗ್ ಇದೆ. ಪ್ಲಂಬಿಂಗ್ ವರ್ಕ್ ಪೆಂಡಿಂಗ್ ಇದೆ. ಸೊ ಇದ್ರ ಮೇಲೆ ಬಂದ್ಬಿಟ್ಟು ನಿಮಗೆ ಅಗೈನ್ ಟ್ಯಾಂಕ್ ಇರೋದು. ಇಲ್ಲಿ ನಿಮಗೆಲ್ಲ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ನಿಮಗೆಲ್ಲ ಅವಕಾಶ ಮಾಡಿಕೊಟ್ಟಾರೆ. ಇಲ್ಲಿ ಸೋಲಾರ್ ಹಾಕ್ಕೋಬೋದು. ಇನ್ ಕೇಸ್ ಮೇಲೆ ಬೇಕಾದ್ರೆ ಸೋಲಾರ್ ಹಾಕ್ಕೋಬೋದು, ಇಲ್ಲಿ ಬೇಕಾದ್ರೆ ಸೋಲಾರ್ ಹಾಕ್ಕೋಬೋದು. ಬೆಟರ್ ಮೇಲೆ ಹಾಕ್ಕೊಂಡ್ರೆ ಚೆನ್ನಾಗಿರ್ತದೆ, ಯಾಕೆಂದರೆ ಯಾವುದೇ ರೀತಿ ಜನರು ಓಡಾಡಲ್ಲ. ಸೊ ಇಲ್ಲಾಂದರೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ಯಾಕಂದರೆ ಬಟ್ಟೆ ವಾಶ್ ಮಾಡ್ಕೊಳ್ಳೋಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಬೆಟರ್ ಇಲ್ಲಿ ನೀವು ಸೋಲಾರ್ಗೆಲ್ಲ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಗ್ರೌಂಡ್ ಫ್ಲೋರ್ಸ್ G+3 ಫ್ಲೋರ್ಸ್ ಇದ್ದ G+3 ಫ್ಲೋರ್ಸ್ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ. 1500 ಕೆಪಾಸಿಟಿ ಇರೋದು. 2 ವಾಟರ್ ಟ್ಯಾಂಕ್ಸ್ ಇದೆ. ಸಿಂಟೆಕ್ಸ್. ಇಲ್ಲಿ ಕೂಡ ನೀವು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೆ ಒಂದು ಗ್ರಿಲ್ ಮಾಡಿಕೊಡ್ತಾರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.